ಹಾಯ್ ಹಲೋ ನಮಸ್ಕಾರ. ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇದು ನೋಡಿರಿ, NLM ಸ್ಕೀಮಿಂದು ಆಲ್ರೆಡಿ ನಾನು ಈಗ ಒಂದು 4-5 ವಿಡಿಯೋ ಹಾಕಿದ್ದೆ. ನಮ್ಮದು ಇದು ಶೆಡ್ ಪ್ರೊಸೆಸ್ಸಿಂದ. ಇದು ಕುರಿಗಳು ಹತ್ತಾಕ ಇಲ್ಲಿ ಮೇಲೆ ಮಾಡ್ಯಾರ ನೋಡಿರಿ. ಇದಕ್ಕೆ ನಾವು ಕಾಂಕ್ರೀಟ್ ಹಾಕೋಬೇಕು. ಇದು ಕುರಿಗಳು ಹತ್ತಾಕ ಇಳಿಯಾಕ ಅಥವಾ ನಮಗೆ ಹತ್ತಾಕ ಇಳಿಯಾಕ ಮೇಲೆ ಇದನ್ನು ಮಾಡ್ಯಾರ. ಇದನ್ನು ನೋಡಕತ್ತೀರಲ್ಲ, ಈ ಥರ ಮಾಡಿ ನೋಡಿ. ಇದೆಲ್ಲ ವೆಲ್ಡಿಂಗ್ನಾಗ ಮಾಡಿಬಿಟ್ಟಾರೆ. ಇದು ಪೂರಾ 40 ಫೂಟ್ ಉದ್ದ ಐತಿ, ಒಂದು 5 ಫೂಟ್ ಅಗಲ ಐತಿ. ಇವು ನೋಡ್ರಿ, ಇವು ಇದಕ್ಕೆ ಜಾಯಿಂಟ್ ಕೊಟ್ಟಿದ್ರಲ್ಲ, ಕೆಳಗಡೆ ಸಿಮೆಂಟ್ ಹಾಕೋದಿತ್ತು. ನಮ್ಮ ಲೇಬರ್ನ ಸಿಗ್ಲಾರ್ದಕ್ಕೆ ಲೇಬರ್ ನೋಡ್ಕೊಂಡು ಕುಂದಿರಲಿಲ್ಲ. ನಾವ ಮನೆಯವರ ನಮ್ಮ ತಮ್ಮರೊಬ್ಬರು, ನಾನೊಬ್ಬವ, ನನ್ನ ಮಗ ಕೂಡಿ ಅಲ್ಲಿ ಹಾಕಕತ್ತಲ್ಲ, ಅವ ನಮ್ಮ ತಮ್ಮ. ನಾವು ಮಾಡಿಕೊಂಡು ನಾವು ರಜಾ ತೊಗೊಂಬಂದಿದ್ವಿ. ಅದಕ್ಕೆ ಈ ರಜದೊಳಗೆ ಮತ್ತು ಸುಮ್ಮನೆ ಒಬ್ಬರಿಗೆ ಇದಕ್ಕೆ 200 ರೂಪಾಯಿ ಅಂತಂದ್ರೆ ಒಂದು 400-500 ರೂಪಾಯಿನ ಇದು ಮಾಡ್ತಾರೆ ಅವರು ಲೇಬರ. ನೋಡ್ರಿ, ಇದು ಮಣ್ಣನ್ನು ಇವನ್ನ ನಾವೇ ಸಾಫ್ ಮಾಡಕತ್ತೀವಿ. ಯಾರಿಗೂ ಆಳಪಾಳು ಏನು ಹಚ್ಚಿಲ್ಲ. ಸ್ವಲ್ಪ ನಾವೇ ಮಾಡುವ ಏನು ಇರ್ತಾವಲ್ಲ ಅವನ್ನ ನಾವು ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ಹೊಟ್ಟು ಹಾಕ್ಬೇಕಂತ ಮಾಡೀವ್ರಿ ನಾವು. ನೋಡಿರಿ, ಇದೆಲ್ಲ ಐತಲ್ಲ, ಇದನ್ನು ತೋರ್ಸಕತ್ತೀನಿಲ್ಲ. ಅದು ನೋಡಿ, ಇಷ್ಟು ಸಿಸ್ಟಮೆಟಿಕ್ ಮಾಡಿರೋ ಅವರು ವೆಲ್ಡಿಂಗ್ ಮಾಡಿಬಿಟ್ರಲ್ಲ. ನಾವು ಅದನ್ನು ಏನು ಮಾಡೋದು ಇಲ್ಲ, ಅದೇನಿಲ್ಲ, ನಾವು ತೆಗ್ಗಿಗೆ ಇದನ್ನು ಹಾಕಾಕತ್ತೀವಿ. ನಾವು ಸಿಮೆಂಟ್ ಹಾಕಾಕತ್ತೀವಿ. ಇಷ್ಟಾಗೈತೆ ನೋಡ್ರಿ. ಈಗ ಇಷ್ಟು ಪ್ರೊಸೆಸ್ ಬಂದು ನೋಡಿರಿ. ಈಗ ನಮ್ದು ಮೊನ್ನೆ 35 ದಿನಕ್ಕೆ 35 ದಿನ ಬಂದೈತಿ. ಈಗ ಇನ್ನೊಂದು ವಾರಕ್ಕೆ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ. ಇಷ್ಟೆಲ್ಲ ಮಾಡೋರು ಮ್ಯಾಗ ಮ್ಯಾಟ್ ಹಾಕ್ತಾರೆ. ಮ್ಯಾಟ್ ಹಾಕಿದ್ರೆ ಮುಗಿದೋತಿ. ಈಗ ಮ್ಯಾಟ್ ಹಾಕಿದ್ರೆ ಅಂದ್ರೆ ಉಳ್ಕದ ಆ ಕಡೆ ಈ ಕಡೆ ಅವನ್ನ ಶೀಟ್ ಹಾಕ್ಕೊಂಡು ಒಳಗೆ ಕಂಪಾರ್ಟ್ಮೆಂಟ್ ಅವನ್ನೆಲ್ಲ ಮಾಡಿ ಕೊಟ್ಬಿಡ್ತಾರೆ. ಮುಗಿದೋತು. ಇಲ್ಲಿ ನೋಡಿರಿ, ಇಲ್ಲಿ ಮಟ ಬಂದೈತಿ. ಇಲ್ಲಿ ಶೀಟ್ ಎಲ್ಲಿ ಹಾಕ್ತಾರೋ ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿರಿ, ಇಲ್ಲಿ ಮಾಡ್ರಲ್ಲ ಮೇಲೆ ತೋರಿಸ್ತೀನಿ. 1 ಮಿನಿಟ್. ಈಗ ಹೊಟ್ಟು ಹಾಕ್ಕೊಂಬಿಟ್ಟಿವಿ. ನಮಗೀಗ ಹೊಟ್ಟು ಸಿಗುತ್ತಲ್ಲ, ಈಗ ಇವಕ್ಕೆ ನಡ್ವರ್ಕ್ ಪಟ್ಟಿ ಹೆಚ್ಚಿ ಏನು ಮಾಡಿಬಿಡ್ತಾರೆ, ಶೀಟ್ ಹಾಕಿಬಿಡ್ತಾರೆ. ಶೀಟ್ ಹಾಕಿ ಒಂದೊಂದು ಇದಕ್ಕೆ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಬಿಡ್ತಾರೆ. ನೋಡಿರಿ, ಈ ಥರ ಐತಿ. ಇದು ಒಳಗೆ ಇದು ಏನು ತಗಡು ಕಾಣತ್ತಲ್ಲ ಕೆಳಗೆ, ಇದು ಹಿಕ್ಕಿ ಈಗ ಅದರದ್ದು ಗಂಜಲು ಹೋಗಕ್ಕೆ ಇದು ಈ ಥರ ಮಾಡ್ಯಾರ. ಇಲ್ಲಿ ಮೇಲೆ ಈಗೇನು ಚೌಕ್ ಬಾರ್ ಕಾಣ್ತಾವಲ್ಲ ನಿಮ್ಗೆ, ಇದಕ್ಕೆ ಪಟ್ಟಿ ಹಚ್ಕೊಂಡು ಶೀಟ್ ಹಾಕಿಬಿಡ್ತಾರೆ ಇವರು. ಇದನ್ನೆಲ್ಲ ತೋರಿಸ್ತಾ ಇರ್ತೀನಲ್ಲ, ಈ ಶೀಟ್ ಹಾಕಿಬಿಡ್ತಾರೆ. ಇಷ್ಟಾಗೈತೆ ನೋಡ್ರಪ್ಪ ಶೆಡ್. ಈಗ ಯಾರು NLM ಸ್ಕೀಮ್ನೊಳಗೆ ಮಾಡ್ತೀನಿ ಅನ್ನೋರು ಅಥವಾ ಅಪ್ಲಿಕೇಶನ್ ಹಾಕಿದವರು ಏನರ ಮಾಹಿತಿ ಬೇಕು ಅಂತಂದ್ರೆ ನೀವು ನಮ್ಗೆ ಎನಿ ಟೈಮ್ ಕಾಲ್ ಮಾಡ್ಬೋದು. ನಮಗೆ ತಿಳಿದ ಮಟ್ಟಿಗೆ ನಾವು ಇದನ್ನು ಕೊಡ್ತೀವಿ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಮಾಡ್ಕೊಳೋದೆಲ್ಲ ನಿಮ್ಮದೇ ಇರುತ್ತೆ. ಮಾಡಿಕೊಡೋದು ಯಾರಿಗೆ ಏಜೆಂಟ್ರಿಗೆ ಹಿಡಿಯೋಕ್ಕೆ ಹೋಗ್ಬೇಡ್ರಿ. ಏಜೆಂಟ್ರಿಗೆ ಹಿಡಿದ್ರು ಇದು ಒಂದು 6 ತಿಂಗಳ 8 ತಿಂಗಳ ಟೈಮ್ ತೊಗೊಳತ್ತೆ. ಹಿಡಿಲಿಲ್ಲ ಅಂತಂದ್ರೂ ನಿಮ್ಗೆ 6-7 ತಿಂಗಳ ಟೈಮು ತೊಗೊಳತ್ತೆ. ಅದಕ್ಕೆ ಯಾವುದೇ ಏಜೆಂಟ್ರಿಗೆ 60,000 ಲಕ್ಷ ಕೊಟ್ಟು ಮಾಡ್ಸಕತ್ತಾರ. ಈ ಥರ ಏನು ಮಾಡ್ಸಕ್ಕೆ ಹೋಗ್ಬೇಡ್ರಿ. ತನ್ನಾಗ ನೀವು ಅಡ್ಡಾಡಿ ಮಾಡಿದ್ರಿ ಅಂತಂದ್ರೆ ನೋಡಿರಿ, ನಾವು ಮಿಲ್ಟ್ರಿ ಒಳಗೆ ಇರ್ತೀನಿ. ರಜದಾಗ ಬಂದಾಗನ ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಸೋದಾಗಲಿ, ಇವನ್ನೆಲ್ಲ ಬ್ಯಾಂಕಿನೂ ಎಲ್ಲ ಮಾಡ್ಕೊಳೋದಾಗಲಿ, ರಜಾ ಬಂದಾಗ ಒಮ್ಮೆ ಮಾಡ್ಕೊಂಡೀನಿ. ನನಗೇನು ಪ್ರಾಬ್ಲಮ್ ಬಂದಿಲ್ಲ. ಬ್ಯಾಂಕ್ ಲೋನು ಸ್ಯಾಂಕ್ಷನ್ ಆಯ್ತು. ನಮಗೆ ಆಲ್ರೆಡಿ ಅದು ಸಬ್ಸಿಡಿ ಏನೂ ಬಂದಿಲ್ಲ. ಸಬ್ಸಿಡಿನೂ ಬರ್ತಬಿಟ್ರೆ ಅದೇನಿಲ್ಲ. ನಾವು ಕೆಲಸ ಎಲ್ಲ ಕರೆಕ್ಟ್ ಮಾಡಿದ್ರೆ ಸಬ್ಸಿಡಿನೂ ಬರುತ್ತೆ. ಒಂದು ಸಬ್ಸಿಡಿ ಬರುತ್ತೆ, ಒಂದು ಸಬ್ಸಿಡಿ ಲಾಸ್ಟ್ ಬರುತ್ತೆ. ಮರಿ ಎಲ್ಲ ತಂದು ಹಾಕಿದ ಮೇಲೆ ಇಷ್ಟೆಲ್ಲ ಇದೈತಿ. ಅಲ್ಲಿ ಕೆಂಪು ಗಡಿ ಬರುತ್ತಲ್ರಿ, ಇದು ಮಣ್ಣಿಂದ ನೋಡಿದ ಗಡಿ. ಈಗ ಕೆಂಪು ಮಣ್ಣು ನಾವು ಇಲ್ಲಿ ಕರೆ ಮಣ್ಣಿಂದ ಹೊಲ ಅಲ್ಲ ನಮ್ಮದು. ಅದಕ್ಕೆ ಕೆಂಪು ಮಣ್ಣು ಹಾಕಿದ್ರಿಂದ ಒಂಟ ಗಟ್ಟಿಗಾಗತ್ತೆ, ಟೈಟ್ ಆಗುತ್ತೆ ಅನ್ನೋದಕ್ಕೆ ಮುಂದೆ ಒಂದಿನ ನಾನು ಪೂರಾ ಎಲ್ಲ ಕೆಳಗಡೆ ಕಾಂಕ್ರೀಟ್ ಮಾಡ್ಕೊಂಡ್ಬಿಡ್ತೀನಿ ರೀ. ಕಾಂಕ್ರೀಟ್ ಮಾಡ್ಕೊಂಡೆ ಅಂತಂದ್ರೆ ನಮಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ. ನಮ್ದು ಏನು ಈ ಕರೆ ಮಣ್ಣೊಳಗೆ ಹಂಗೆ ಬಿಟ್ವಿ ಅಂತಂದ್ರೆ ಇಲಿದ ಕಾಟ ಭಾಳ ನಮ್ಗೆ. ಇಲ್ಲಿ ಕೆಳಗಿಂದ ಇದನ್ನು ಹೋಲ್ ಹೊಡೆದ ಇದ್ರಾಗ ಬಂದುಬಿಡ್ತಾವೆ. ಶೆಡ್ನ್ಯಾಗ ಬಂದು ಹೊಟ್ಟು ಹಾಳು ಮಾಡೋದಾಗಲಿ, ಇವಕ್ಕೆ ದನ ಕರೆಕ್ಕೆ ಕಡಿದಾಗಲಿ, ಅಥವಾ ಅದರೊಳಗೆ ಹೊಟ್ಟಿನೊಳಗೆ ಅಡ್ಡಾಡಿದ್ವು ಅಂತಂದ್ರೆ ಇವು ಕುರಿ ಆಗಲಿ ಅವು ಹೊಟ್ಟು ತಿನ್ನಂಗೇ ಇಲ್ಲ. ಅವು ಅದು ಲ್ಯಾಟ್ರಿನ್ ಇದನ್ನು ಮಾಡಿಬಿಡ್ತಾವಲ್ಲ,
ಹಿಂಗಾಗಿ ಹೊಟ್ಟು ತಿನ್ನಂಗಿಲ್ಲ ನಾವು. ಅದ್ರ ಸಂಬಂಧನ ಇದು ಸ್ವಲ್ಪ ಟೈಟಾಗಿ ಮಾಡೋದು ಮತ್ತು ಕಾಂಕ್ರೀಟ್ ಹಾಕಿ ವಿಚಾರದಾಗ ಅದೀವಿ. ಇದು ನಮ್ಮ ಕಡೆ ಇದು 3500 ರೂಪಾಯಿ ನೋಡಿರಿ. ಇದು ಒಂದು ಟಿಪ್ಪರ್ 3500 ರೂಪಾಯಿ. ನಿಮ್ಮ ಏರಿಯಾದಾಗ ಒಟ್ಟು ಹೆಚ್ಚು ಕಮ್ಮಿ ಇರ್ತಾವೆ. ಒಬ್ಬರು ಕಡೆ ಸಸ್ತಾ ಇರ್ಬೋದು, ಒಂದು ಕಡೆ ಇದು ಇರ್ಬೋದು. ಕೆಂಪು ನೆಲ ಇತ್ತು, ಗಟ್ಟಿ ನೆಲ ಇತ್ತು ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮದು ಈಗ ಎರಿ ನೆಲ ಅಲ್ಲ, ಸ್ವಲ್ಪ ನಮ್ಮದು ಇದು ಬರುತ್ತೆ, ಸ್ಮೂತ್ ಇರುತ್ತೆ ನಮ್ಮದು ನೆಲ. ಹಿಂಗಾಗಿ ಇಲಿ ಹೆಗ್ಗಣ ಇದ್ರ ಕಾಟ ಭಾಳ. ಅದ್ರ ಸಂಬಂಧ ನಾವೇನು ಮಾಡ್ತೀವಿ, ಈಗ ಇದನ್ನೆಲ್ಲ ಕೆಂಪು ಮಣ್ಣು ಒಳಗೆ ಹಾಕಿ ನೀರು ಬಿಟ್ಟು ಅದನ್ನು ಬರೋಬ್ಬರಿ ನಾವು ಗಟ್ಟಿ ಮಾಡಿಬಿಡ್ತೀವಿ. ಅದನ್ನು ಗಟ್ಟಿ ಮಾಡೋದ್ರಿಂದ ಯಾವ ಇಲಿ ಹೆಗ್ಗಣ ಬರೋದಿಲ್ಲ. ಮುಂದೆ ನಮ್ಗೆ ಸ್ವಲ್ಪ ಅನುಕೂಲ ಆತಂದ್ರೆ ನಾವೇನು ಮಾಡ್ಬೇಕಂತ ಮಾಡೀವಿ, ಕಾಂಕ್ರೀಟ್ ಹಾಕ್ಕೋಬೇಕಂತ ಮಾಡೀವಿ. ಇದು ಹಾಕ್ಸಿ ನೋಡಿರಿ. ಇಷ್ಟೆಲ್ಲ ಈಗ ನಮ್ಮದು ಪ್ರೊಸೆಸ್ ನಡೀತೈತಿ. ನಿಮಗೆ ಏನಾರ ಮಾಹಿತಿ ಬೇಕು, ಇದು ಬೇಕಂದ್ರೆ ಅವಶ್ಯವಾಗಿ ಫೋನ್ ಮಾಡಿರಿ. ನಾನು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ. ಮತ್ತು ನಮ್ಮ ನೋಡಿರಿ, ಒಬ್ಬರು ಸಿಮೆಂಟ್ ತರೋದು ನಾನಲ್ಲಿ ಹಾಕ್ಕೊಳಕತ್ತೀನಿ. ಇವ್ರು ನಮ್ಮ ತಮ್ಮ ತಂದು ಹಾಕಕತ್ತಾನ, ನನ್ನ ಮಗ ಒಬ್ಬ ತುಂಬ ಕೊಡಕತ್ತಾನ, ನಾವು ಮಾಡಕತ್ತೀವಿ. ಬೇರೆದವ್ರನ್ನ ಹಚ್ಚೋದ್ರಿಂದ ಸುಮ್ಮನೆ ಸಮಸ್ಯೆ ಆಗುತ್ತೆ. ಸಮಸ್ಯೆ ಅಂದ್ರೇನು, ನಮ್ಮ ಟೈಮ್ ಸಿಗೋದಲ್ಲ ಒಳ್ಳೆಯದು. ಈಗ ಸಿಕ್ಕು ಇಟ್ಟಿಟ್ಟ ಕೆಲಸಕ್ಕನ 1000 1500 ರೂಪಾಯಿ ಕೇಳ್ತಾರೆ. ಈ ಗೌಂಡಿಯರ್ದು, ಈ ಇವ್ರದ್ದು ಏನಿದು ಪ್ಲಂಬರ್ದು, ಅವ್ರಿಗೆ ಅವ್ರು ಏಟು ಹೇಳ್ತಾರೆ ಆಟ ಕೊಡ್ಬೇಕು. ಈಗ ಅದಕ್ಕೆ ಇದನ್ನೆಲ್ಲ ಬಿಟ್ಟು ನಾವು ಮಾಡೋದು ಬೆಟ್ರ್ ಅಂತಂದು ಈ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವು ಮಾಡ್ಕೋಗತ್ತೀವಿ. ನೋಡ್ರಿ, ಇಲ್ಲೇ ಕಲಿಸಿ ಹಾಕತ್ತಾರಲ್ಲ, ಈಗ ನಮ್ಮ ಮಗ ವಿಡಿಯೋ ಮಾಡಕತ್ತಾನ, ನಮ್ಮ ತಂದು ಹಾಕತ್ತಾನ, ನಾನು ಅಲ್ಲೇ ಗಟ್ಟಿ ಮಾಡ್ಕೊಳಕತ್ತೀನಿ ಅದನ್ನು. ನೋಡಿರಿ, ಇನ್ನೂ ಇಷ್ಟು ಸಾಮಾನು ಅದಾವು, ಇನ್ನೂ ಇಷ್ಟು ಐಟಮ್ ಮಟೀರಿಯಲ್ ಅದಾವೆ ನಮ್ಮ ಕಡೆ. ಇವೆಲ್ಲ ಇನ್ನೂ ಮ್ಯಾಗ ಹಚ್ಚೋದಿವು, ಕಂಪಾರ್ಟ್ಮೆಂಟ್ ಮಾಡೋಕೆ, ಅದು ಮಾಡೋಕೆ ಹೋಗ್ತಾವು. ಇಷ್ಟೆಲ್ಲ ಮಾಡೋದು ನೋಡಿರಿ. ಈಗ ಫುಲ್ಲು ನಿಮಗೆ ಶೆಡ್ ತೋರಿಸೀನಿ ನಾನು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಯಾವುದೇ ಇದು ಇದ್ರೂ ಸಮಸ್ಯೆ ಇದ್ರೂ ನಾವು ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅಪ್ಡೇಟ್ ಬರ್ತಿರ್ತಾವೆ. ನೀವು ಬೇರೆ ಬೇರೆ ವಿಡಿಯೋ ನೋಡೋಕ್ಕೂ ನಿಮಗೆ ಅನುಕೂಲ ಆಗುತ್ತೆ. ಒಟ್ಟಿಂತ ಫಾರ್ಮಿನ ಬಗ್ಗೆ ಇದ್ರ ಬಗ್ಗೆನ ಜಾಸ್ತಿ ಮಾಹಿತಿ ಕೊಡ್ತಿರ್ತೀನಿ. ದಯವಿಟ್ಟು ಶೇರ್ ಮಾಡಿರಿ.